ನಮಸ್ತೆ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ನಾವಿಂದು ಒಂದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೇವೆ. 800 ವರ್ಷಗಳ ಇತಿಹಾಸವಿರುವ ದೇವಸ್ಥಾನವಿದು. 800 ವರ್ಷಗಳ ಹಿಂದೆ ಶ್ರೀ ಸುಬ್ರಾಯ ದೇವಸ್ಥಾನ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಂತಹ ದೇವಸ್ಥಾನ ಕಾಲಕ್ರಮೇಣ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಕೊಂಡಿತು. ಆದರೆ ದೈವ ಇಚ್ಛೆಯ ಪ್ರಕಾರ ಮತ್ತದೇ ಹೆಸರಿಗೆ ಮರಳಿದೆ. ಏನಂತ ಕೇಳ್ತೀರಾ? ಅದೇ ಶ್ರೀ ಸುಬ್ರಾಯ ದೇವಸ್ಥಾನ ಅಂತ ಹೇಳಿ. ಹಾಗಿದ್ರೆ ನಾನು ಹೇಳುತ್ತಿರುವಂತಹ ಈ ದೇವಸ್ಥಾನ ಯಾವುದು? ಈ ದೇವಸ್ಥಾನ ಎಲ್ಲಿ ಅದು? ಹಾಗೆ ಈ ದೇವಸ್ಥಾನದ ಇತಿಹಾಸ ಏನು? ಇದೆಲ್ಲವನ್ನ ತಿಳಿಸಿಕೊಡ್ತೇವೆ. ಹೌದು, ನಾನು ಯಾವ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಮಂಗಳೂರಿನ ಸುಮಾರು 10 ಕಿಲೋಮೀಟರ್ ಕ್ರಮಿಸಿದ್ರೆ ಮಾಣೂರು ಅನ್ನುವಂತಹ ಸ್ಥಳ ಸಿಕ್ಕತೆ. ಈ ಮಾಣೂರಿನಲ್ಲಿ ನೆಲೆ ನಿಂತ ಸುಬ್ರಹ್ಮಣ್ಯನ ಕಥೆ ಇದು. ಬನ್ನಿ ಈ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಂಡು ಬರೋಣ. ಹಾಗೆಯೇ 800 ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ನೆಲೆ ನಿಂತ ಸುಬ್ರಹ್ಮಣ್ಯನ ಕಥೆಯನ್ನ ತಿಳ್ಕೊಂಡು ಬರೋಣ. ಬನ್ನಿ. ತುಳುನಾಡಿನ ನೆಲದಲ್ಲಿ ದೇವಾಲಯಗಳು ಕೇವಲ ಆರಾಧನೆಯ ಕೇಂದ್ರಗಳಲ್ಲ, ಅವು ಜನರ ಬದುಕಿನ ಭಾಗ, ಸಂಸ್ಕೃತಿಯ ಪ್ರತಿಬಿಂಬ, ನಂಬಿಕೆಯ ನೆಲೆ ಹಾಗೂ ತಲೆಮಾರುಗಳಿಂದ ಹರಿದು ಬಂದಿರುವ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿವೆ. ಪ್ರತಿಯೊಂದು ಕ್ಷೇತ್ರವು ತನ್ನದೇ ಆದ ಕಥೆಯನ್ನ ಹೇಳುತ್ತೆ. ಕೆಲವೆಡೆ ದೈವದ ಮಹಿಮೆ ಜನರನ್ನ ಸೆಳೆಯುತ್ತಿದ್ರೆ, ಇನ್ನು ಕೆಲವೆಡೆ ಇತಿಹಾಸ, ಐತಿಹ್ಯ ಮತ್ತು ಪವಾಡಗಳು ಭಕ್ತರನ್ನ ಆಕರ್ಷಿಸುತ್ತವೆ. ಅಂತಹ ಅಪರೂಪದ ಕ್ಷೇತ್ರಗಳಲ್ಲಿ ಮಾಣೂರಿನ ಶ್ರೀ ಸುಬ್ರಾಯ ದೇವಸ್ಥಾನವು ಒಂದಾಗಿದೆ. ಕಾಲದ ಹೊಡೆತಕ್ಕೆ ಅನೇಕ ಇತಿಹಾಸಗಳು ಮರೆಯಾಗುತ್ತವೆ. ಆದರೆ ಕೆಲ ಕ್ಷೇತ್ರಗಳು ಮಾತ್ರ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡು ತಲೆಮಾರುಗಳಿಗೆ ದಾರಿದೀಪವಾಗುತ್ತೆ. ಶ್ರೀ ಸುಬ್ರಾಯ ದೇವಸ್ಥಾನವು ಅಂತಹ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸುಮಾರು 8 ಶತಮಾನಗಳ ಕಾಲ ಭಕ್ತಿ, ನಂಬಿಕೆ ಮತ್ತು ಆರಾಧನೆಯ ಕೇಂದ್ರವಾಗಿ ಉಳಿದಿರುವ ಈ ಕ್ಷೇತ್ರವು ಅನೇಕ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ. ಒಮ್ಮೆ ಈ ಪ್ರದೇಶವು ದಟ್ಟವಾದ ಕಾಡು, ಹಸಿರು ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಸಾಧಕರ ನೆಲೆಯಾಗಿತ್ತು ಎಂದು ಹಿರಿಯರು ಹೇಳುತ್ತಾರೆ. ಮನ್ವ ಋಷಿಗಳು ಇಲ್ಲಿ ತಪಸ್ಸು ನಡೆಸಿ ದೈವಾನುಗ್ರಹ ಪಡೆದ ಸ್ಥಳವೇ ಈ ಕ್ಷೇತ್ರ ಎಂಬ ನಂಬಿಕೆ ಇಂದಿಗೂ ಜನಮಾನಸದಲ್ಲಿ ಗಾಢವಾಗಿ ನೆಲೆಗೊಂಡಿದೆ. ಋಷಿಗಳ ತಪೋಬಲದಿಂದ ಪ್ರತ್ಯಕ್ಷರಾದ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನೆಲೆಸಿ ಭಕ್ತರನ್ನ ಕಾಪಾಡುತ್ತಿದ್ದಾರೆ ಎನ್ನುವುದು ಕ್ಷೇತ್ರದ ಪ್ರಮುಖ ಐತಿಹ್ಯವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಎಂದರೆ ಶಕ್ತಿ, ಜ್ಞಾನ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತ. ತುಳುನಾಡಿನ ಜನಜೀವನದಲ್ಲಿ ನಾಗಾರಾಧನೆಗೆ ಇರುವ ಮಹತ್ವದಂತೆ ಸುಬ್ರಹ್ಮಣ್ಯ ಆರಾಧನೆಗೂ ವಿಶಿಷ್ಟ ಸ್ಥಾನವಿದೆ. ನಾಗದೇವತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ದೈವಿಕ ಶಕ್ತಿಯ 2 ಮುಖಗಳೆಂಬ ನಂಬಿಕೆ ಇಲ್ಲಿ ಬಲವಾಗಿ ಬೆಸೆದುಕೊಂಡಿದೆ. ಅದಕ್ಕಾಗಿಯೇ ನಾಗದೋಷ ನಿವಾರಣೆ, ಕುಟುಂಬದ ಶಾಂತಿ, ಆರೋಗ್ಯ,
ಐಶ್ವರ್ಯ ಹಾಗೂ ಸಂತಾನ ಭಾಗ್ಯಕ್ಕಾಗಿ ಭಕ್ತರು ದೂರದ ಊರಿನಿಂದ ಇಲ್ಲಿಗೆ ಆಗಮಿಸುತ್ತಾರೆ. ಪ್ರತಿದಿನ ಬೆಳಗಿನ ಜಾವ ದೇವಸ್ಥಾನದ ಗಂಟೆ ಮೊಳಗಿದಾಗ, ಶಂಖನಾದ ಕೇಳಿ ಬಂದಾಗ ಮತ್ತು ಪೂಜೆಯ ವಿಧಿವಿಧಾನಗಳು ಆರಂಭವಾದಾಗ ಕ್ಷೇತ್ರದ ವಾತಾವರಣವೇ ಬದಲಾಗುತ್ತೆ. ಧೂಪದ ಪರಿಮಳ, ಮಂತ್ರೋಚ್ಚಾರಣೆಗಳ ನಾದ, ದೀಪಗಳ ಬೆಳಕು ಮತ್ತು ಭಕ್ತರ ಪ್ರಾರ್ಥನೆಗಳು ಒಂದಾಗಿ ಸೇರಿದಾಗ ಈ ಕ್ಷೇತ್ರವು ಒಂದು ವಿಶಿಷ್ಟ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯು ಈ ಕ್ಷೇತ್ರದ ಇತಿಹಾಸಕ್ಕೆ ಹೊಸ ತಿರುವು ನೀಡಿತು. ಶತಮಾನಗಳ ಹಿಂದೆ ಇದ್ದ ಮೂಲ ಹೆಸರು, ಮೂಲ ಸಂಪ್ರದಾಯ ಮತ್ತು ಕ್ಷೇತ್ರದ ದೈವಿಕ ಉದ್ದೇಶಗಳ ಬಗ್ಗೆ ನಡೆದ ಪ್ರಶ್ನಾ ಚಿಂತನೆಗಳಲ್ಲಿ ದೇವಾಲಯವು ತನ್ನ ಮೂಲ ಹೆಸರಾದ ಶ್ರೀ ಸುಬ್ರಾಯ ದೇವಸ್ಥಾನ ಎಂಬ ಗುರುತನ್ನ ಮರಳಿ ಪಡೆಯಬೇಕೆಂಬ ಸಂದೇಶ ವ್ಯಕ್ತವಾಯಿತು. ಇದು ಕೇವಲ ಆಡಳಿತಾತ್ಮಕ ನಿರ್ಧಾರವಾಗಿರಲಿಲ್ಲ, ಕ್ಷೇತ್ರದ ಮೂಲ ಆತ್ಮವನ್ನ ಮರುಸ್ಥಾಪಿಸುವ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿತ್ತು. ಈ ನಿರ್ಧಾರದ ನಂತರ ದೇವಸ್ಥಾನದಲ್ಲಿ ವ್ಯಾಪಕ ಜೀರ್ಣೋದ್ಧಾರ ಕಾರ್ಯಗಳು ನಡೆದವು. ಶಿಲ್ಪಕಲೆ, ವಾಸ್ತುಶಿಲ್ಪ, ಆಗಮಶಾಸ್ತ್ರ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ದೇವಸ್ಥಾನವನ್ನ ಪುನರ್ ನಿರ್ಮಿಸಲಾಯಿತು. ಗರ್ಭಗುಡಿಯಿಂದ ಪ್ರಾರಂಭಿಸಿ ಪ್ರಾಂಗಣದವರೆಗೆ ಪ್ರತಿಯೊಂದು ಭಾಗಕ್ಕೂ ಹೊಸ ರೂಪ ನೀಡಲಾಯಿತು. ಶತಮಾನಗಳ ಪರಂಪರೆಯನ್ನ ಉಳಿಸಿಕೊಂಡೇ ಆಧುನಿಕ ವ್ಯವಸ್ಥೆಗಳೊಂದಿಗೆ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ ನವಿಲು ಒಂದು ಬಂದು ಎಲ್ಲರನ್ನು ಆಕರ್ಷಣೆ ಮಾಡ್ತದೆ. ಒಂದು 7 ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಇರುತ್ತದೆ. 6 ತಿಂಗಳು ಅದರ ಗರಿ ಇರುತ್ತದೆ. ಜೂನ್ನಿಂದ ನವೆಂಬರ್ ತನಕ ಅದರ ಗರಿ ಇರ್ತದೆ, ಆನಂತರ ಉದುರುತ್ತದೆ. ಹಾಗೆ 6 ತಿಂಗಳ ಗರಿ ಇರುವುದಿಲ್ಲ. ಆ ಗರಿ ಇರುವಾಗ ಎಲ್ಲರನ್ನು ಬಂದು ನೃತ್ಯ ಮಾಡಿ ಆನಂದಿಸ್ತದೆ. ಹಾಗೆ ದಿನ ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ ದೇವಸ್ಥಾನ ಒಳಗೆ ದೇವರ ಹತ್ತಿರ ಇರುತ್ತದೆ. ದೇವರ ಪೂಜೆ ಆಗುವಾಗ ಹಾಗೆ ಭಕ್ತರು ಬರುವಾಗ ತನ್ನ ನೃತ್ಯವನ್ನು ಎಲ್ಲರನ್ನು ಮಾಡಿ ಆಕರ್ಷಿಸ್ತಾ ಇರ್ತದೆ. ಇಲ್ಲಿ ಷಷ್ಠಿ ಪಂಚಮಿ ಉತ್ಸವ 3 ದಿನದ್ದು ಜಾತ್ರೆ ಎಲ್ಲ ನಡೆಯುತ್ತದೆ. ಹಾಗೆ ಪ್ರತಿ ಸಂಕ್ರಮಣವು
ಅನ್ನದಾನ ಎಲ್ಲ ನಡೀತದೆ, ವಿಶೇಷ ಪೂಜೆ ನಡೀತದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿವಸ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ರಂಗಪೂಜೆ, ದೀಪಾರಾಧನೆ ನಡೆಯುತ್ತದೆ. ಇಲ್ಲಿ ಪ್ರಧಾನವಾದ ಅನ್ನದಾನ ಎಲ್ಲ ಮಾಡಿದರೆ ಬಹಳ ವಿಶೇಷವಾದಂಥ ಸೇವೆ ಅಂತ ವಿಚಾರ. ಬ್ರಹ್ಮ ಕಲಶ ಮಹೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ಆಶೀರ್ವಾದ ಪಡೆದರು. ಧಾರ್ಮಿಕ ವಿಧಿವಿಧಾನಗಳು, ವೇದ ಘೋಷ, ಹೋಮ ಹವನಗಳು ಮತ್ತು ವಿಶೇಷ ಪೂಜೆಗಳು ಕ್ಷೇತ್ರದ ವೈಭವವನ್ನು ಮತ್ತಷ್ಟು ಹೆಚ್ಚಿಸಿತು. ಆ ಕ್ಷಣಗಳು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಇತಿಹಾಸದ ಪುನರ್ಜನ್ಮಕ್ಕೆ ಸಾಕ್ಷಿಯಾದವು. ಈ ಕ್ಷೇತ್ರದ ಕುರಿತು ಭಕ್ತರು ಹೇಳುವ ಅನುಭವಗಳು ಕೂಡ ಅಷ್ಟೇ ವಿಶೇಷವಾಗಿವೆ. ವರ್ಷಗಳ ಕಾಲ ಸಂತಾನಕ್ಕಾಗಿ ಪ್ರಾರ್ಥಿಸಿ ಫಲ ಕಂಡವರು, ಕುಟುಂಬದ ಸಮಸ್ಯೆಗಳಿಂದ ಮುಕ್ತಿ ಪಡೆದವರು, ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಂಡವರು ಸೇರಿದಂತೆ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇದರಿಂದಲೇ ಶ್ರೀ ಸುಬ್ರಾಯ ದೇವಸ್ಥಾನವು ಭಕ್ತರ ಆಶಾಕಿರಣವಾಗಿ ಬೆಳೆದಿದೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಏನಂತ ಕೇಳಿದ್ರೆ, ಈ ಒಂದು ದೇವಸ್ಥಾನದಲ್ಲಿ 7 ವರ್ಷದಲ್ಲಿ ನೆಲೆ ನಿಂತಹ ಮಯೂರ. ಗರಿಬಿಚ್ಚಿ ನರ್ತಿಸುವ ಅದರ ಮನಮೋಹಕ ದೃಶ್ಯ ಭಕ್ತರಲ್ಲಿ ವಿಶೇಷ ಭಾವೋದ್ವೇಗ ಮೂಡಿಸುತ್ತಿದ್ದು, ಅನೇಕರು ಇದನ್ನ ದೈವಿಕ ಅನುಗ್ರಹದ ಸಂಕೇತವೆಂದು ಪರಿಗಣಿಸುತ್ತಾರೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವೇ ನವಿಲು ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಮಯೂರದ ಉಪಸ್ಥಿತಿಗೆ ವಿಶೇಷ ಮಹತ್ವ ಲಭಿಸಿದೆ. ಯಾವುದೇ ಭಯವಿಲ್ಲದೆ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೊಂದಿಗೆ ಬೆರೆಯುವ ಈ ನವಿಲು ದೇವಸ್ಥಾನದ ಕುಟುಂಬ ಸದಸ್ಯನಂತೆಯೇ ಬೆರೆತು ಹೋಗಿದೆ. ಮುಂಬೈ, ಬೆಂಗಳೂರು, ಚೆನ್ನೈ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಆಗಮಿಸುವ ಭಕ್ತರು ಮಯೂರದ ದರ್ಶನಕ್ಕಾಗಿ ಆಸಕ್ತಿಯನ್ನ ತೋರುತ್ತಿದ್ದಾರೆ. ಇದರ ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿಯೂ ವ್ಯಾಪಕವಾಗಿ ಹರಿದಾಡುತ್ತಿವೆ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಭಕ್ತರು ಮಯೂರದ ಆರೈಕೆಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ದು, ಅದರ ಆಗಮನದಿಂದ ಕ್ಷೇತ್ರದ ಖ್ಯಾತಿ ಮತ್ತು ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಿದೆ.
ಇಂದು ಮಯೂರ ಕೇವಲ ಒಂದು ನವಿಲಲ್ಲ, ಅದು ಶ್ರೀ ಸುಬ್ರಾಯ ಕ್ಷೇತ್ರದ ಜೀವಂತ ಗುರುತು, ಭಕ್ತರ ಭಾವನಾತ್ಮಕ ಒಡನಾಡಿ ಹಾಗೂ ದೈವಿಕ ಅನುಭವದ ಪ್ರತೀಕವಾಗಿದೆ. ಮಯೂರ ದರ್ಶನ ಮನದಲ್ಲಿ ಭಕ್ತಿಯ ನದಿಯನ್ನೇ ಹರಿಸುತ್ತದೆ. ಓಕೆ ವೀಕ್ಷಕರೇ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಮಗೋಸ್ಕರ ತಿಳಿಸಿಕೊಡ್ಲಿಕ್ಕೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇಲ್ಲಿದ್ದಾರೆ. ಅವರು ಈ ದೇವಸ್ಥಾನದ ಇತಿಹಾಸವನ್ನ ತಿಳಿಸಿಕೊಡ್ತಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರಗಳು. ಶ್ರೀ ಕ್ಷೇತ್ರ ಮಾಣೂರು ಸುಬ್ರಾಯ ದೇವಸ್ಥಾನ. ಇಲ್ಲಿ ಅನೇಕ ವರ್ಷದಿಂದ ಪೂಜೆ ನಡೆಯುತ್ತಾ ಇರುವಂತಹ ಕ್ಷೇತ್ರ. ಬಹಳ ಪುರಾತನವಾದಂಥ ದೇವಸ್ಥಾನ. ಮಣ್ವರಿಷಿ ಪ್ರತಿಷ್ಠೆ ಮಾಡಿದಂಥ ಆ ಸುಬ್ರಾಯ ದೇವಸ್ಥಾನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹಾಗೆ ಸಾಧಾರಣ ಒಂದು 800 ವರ್ಷದ ಹಿಂದಿನ ದೇವಸ್ಥಾನ ಅಂತ ಪ್ರತೀತಿ ಇದೆ. ಇಲ್ಲಿ ಪ್ರಧಾನವಾದಂಥ ಆ ಸುಬ್ರಹ್ಮಣ್ಯ ದೇವರು ಸಂತಾನ ಕೊಡುವಂಥ ಸುಬ್ರಾಯ ದೇವಸ್ಥಾನ. ಆ ಪ್ರಕಾರ ಇಲ್ಲಿ ಸ್ಥಳದಲ್ಲಿ ಬಂದು ಸಂತಾನ ಪ್ರಾಪ್ತಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಚರ್ಮ ವ್ಯಾಧಿ ರೋಗಗಳೆಲ್ಲ ಪರಿಹಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಸಂತತಿ ಸಂಪತ್ತಿಯನ್ನು ಅನುಗ್ರಹ ಮಾಡ್ತಾರೆ. ಶ್ರೀ ಕ್ಷೇತ್ರದಲ್ಲಿ ನವಿಲು ಒಂದು ಬಂದು ಎಲ್ಲರನ್ನು ಆಕರ್ಷಣೆ ಮಾಡ್ತದೆ. ಒಂದು 7 ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಇರುತ್ತದೆ. 6 ತಿಂಗಳು ಅದರ ಗರಿ ಇರುತ್ತದೆ. ಜೂನ್ನಿಂದ ನವೆಂಬರ್ ತನಕ ಅದರ ಗರಿ ಇರ್ತದೆ. ಆನಂತರ ಉದುರುತ್ತದೆ. ಹಾಗೆ 6 ತಿಂಗಳ ಗರಿ ಇರುವುದಿಲ್ಲ. ಆ ಗರಿ ಇರುವಾಗ ಎಲ್ಲರನ್ನು ಬಂದು ನೃತ್ಯ ಮಾಡಿ ಆನಂದಿಸ್ತದೆ. ಹಾಗೆ ದಿನ ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ ದೇವಸ್ಥಾನ ಒಳಗೆ ದೇವರ ಹತ್ತಿರ ಇರುತ್ತದೆ. ದೇವರ ಪೂಜೆ ಆಗುವಾಗ ಹಾಗೆ ಭಕ್ತರು ಬರುವಾಗ ತನ್ನ ನೃತ್ಯವನ್ನು ಎಲ್ಲರನ್ನು ಮಾಡಿ ಆಕರ್ಷಿಸ್ತಾ ಇರ್ತದೆ. ಇಲ್ಲಿ ಷಷ್ಠಿ ಪಂಚಮಿ ಉತ್ಸವ 3 ದಿನದ್ದು ಜಾತ್ರೆ ಎಲ್ಲ ನಡೆಯುತ್ತದೆ. ಹಾಗೆ ಪ್ರತಿ ಸಂಕ್ರಮಣವು ಅನ್ನದಾನ ಎಲ್ಲ ನಡೀತದೆ. ವಿಶೇಷ ಪೂಜೆ ನಡೀತದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿವಸ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ರಂಗಪೂಜೆ ದೀಪಾರಾಧನೆ ನಡೆಯುತ್ತದೆ. ಇಲ್ಲಿ ಪ್ರಧಾನವಾದ ಅನ್ನದಾನ ಎಲ್ಲ ಮಾಡಿದರೆ ಬಹಳ ವಿಶೇಷವಾದಂಥ ಸೇವೆ ಅಂತ ವಿಚಾರ. ಇಂದು ಶ್ರೀ ಸುಬ್ರಾಯ ದೇವಸ್ಥಾನವು ಕೇವಲ ಒಂದು ದೇವಾಲಯವಾಗಿ ಉಳಿದಿಲ್ಲ. ಇದು ತುಳುನಾಡಿನ ಇತಿಹಾಸ, ನಾಗಾರಾಧನೆ, ಆಧ್ಯಾತ್ಮಿಕತೆ, ಪರಂಪರೆ ಮತ್ತು ಭಕ್ತಿಯ ಸಂಗಮವಾಗಿ ರೂಪುಗೊಂಡಿದೆ. ಶತಮಾನಗಳ ಇತಿಹಾಸವನ್ನು ಹೊತ್ತು ಸಾಗುತ್ತಿರುವ ಈ ಕ್ಷೇತ್ರವು ಮುಂದಿನ ತಲೆಮಾರುಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬೆಳಕಾಗಿಯೇ ಉಳಿಯಲಿದೆ. ಇತಿಹಾಸ ತನ್ನ ಮೂಲವನ್ನ ಮರಳಿ ಪಡೆದಾಗ, ಪರಂಪರೆ ತನ್ನ ಗುರುತನ್ನ ಮರುಸ್ಥಾಪಿಸಿಕೊಂಡಾಗ ಮತ್ತು ಭಕ್ತಿ ಹೊಸ ಚೈತನ್ಯವನ್ನ ಪಡೆದಾಗ ಹುಟ್ಟುವ ಅದ್ಭುತ ಕಥೆಯೇ ಮಾಣೂರಿನ ಶ್ರೀ ಸುಬ್ರಾಯ ದೇವಸ್ಥಾನದ ಕಥೆ.
ನೋಡಿದ್ರಲ್ಲ ವೀಕ್ಷಕರೇ, 800 ವರ್ಷಗಳ ಇತಿಹಾಸವಿರುವ ಶ್ರೀ ಸುಬ್ರಾಯ ದೇವಸ್ಥಾನದ ಕಥೆಯನ್ನ. ಸೊ ನಾವಂತೂ ಕೇಳ್ಕೊಂಡ್ವಿ, ನಿಮ್ಗೂ ಕೂಡ ತಿಳಿಸಿಕೊಟ್ವಿ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.